ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಬೆಳೆ ವಿಮೆ. ಸಾಕಷ್ಟು ರೈತರ ಬೆಳೆ ಹಾನಿಯಾಗಿದ್ರೆ ನಮಗೆ ಇನ್ಶೂರೆನ್ಸ್ ಬರಲಿ ಅಂತ ಹೇಳ್ಬಿಟ್ಟು ಈ ಒಂದು ಬೆಳೆ ವಿಮೆನ ಕಟ್ಟಿರ್ತಾರೆ. ಆದರೆ ಈ ಒಂದು ಬೆಳೆ ವಿಮೆಯಲ್ಲಿ ಸಾಕಷ್ಟು ಮಾಹಿತಿನ ತಿಳ್ಕೊಳ್ಳೋದು ಅತ್ಯಮೂಲ್ಯವಾಗಿದೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಒಂದಿಷ್ಟು ರೂಲ್ಸ್ಗಳನ್ನು ತರ್ತಾ ಇದ್ದಾರೆ. ಈ ವರ್ಷ ಕೂಡ ಒಂದಿಷ್ಟು ಹೊಸ ರೂಲ್ಸ್ಗಳು ಇದೆ. ಅದೇನು ಅಂತ ಹೇಳಿದ್ರೆ ಸಾಲಗಾರರು ಹಾಗೆ ಸಾಲಗಾರರಲ್ಲದ ವಿಮೆ ಅಂತ ಹೇಳ್ಬಿಟ್ಟು ಇದೆ. ಸೊ ಇಷ್ಟು ವರ್ಷ ನೀವು ಕಟ್ತಾ ಇರೋ ವಿಮೆಯಲ್ಲೇ ಒಂದಿಷ್ಟು ರೂಲ್ಸ್ಗಳು ಈ ವರ್ಷ ಬಂದಿದೆ. ಹಾಗಿದ್ರೆ ಈ ಒಂದು ಸಾಲಗಾರರು ಹಾಗೂ ಸಾಲಗಾರರಲ್ಲದ ವಿಮೆ ಅಂತ ಹೇಳಿದ್ರೆ ಏನು, ಹಾಗೆಯೇ ನಿಮ್ಮ ಒಂದು ಬೆಳೆ ವಿಮೆನ ಸ್ಟೇಟಸ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು, ನಿಮ್ಮ ಮೊಬೈಲಲ್ಲೇ ಈಸಿಯಾಗಿ 2 ಮಿನಿಟ್ಸಲ್ಲಿ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ, ಅದು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಹೋದ ವರ್ಷ ಕಟ್ಟಿರುವಂತಹ ಬೆಳೆ ವಿಮೆ ಏನಿದೆಯೋ ಅದು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ, ಹಾಗೆ ಎಷ್ಟು ಜಮಾ ಆಗಿದೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಮುಂದಿನ ವರ್ಷದ ಅಂದರೆ 2026 2027ನೇ ಸಾಲಿನ ಬೆಳೆ ವಿಮೆ ಕಟ್ಟೋದಕ್ಕೆ ಇನ್ನೂ ಕೆಲವು ದಿನಗಳು ಬಾಕಿ ಇದೆ. ಸೊ ಅದಕ್ಕೂ ಕೂಡ ಡೆಡ್ಲೈನ್ ಫಿಕ್ಸ್ ಆಗಿದೆ. ಯಾವ ಡೇಟಿನ ಒಳಗಾಗಿ ನೀವು ಬೆಳೆ ವಿಮೆಯನ್ನು ಕಟ್ಟಬೇಕು, ಯಾವ ರೀತಿಯಲ್ಲಿ ಕಟ್ಟಬೇಕು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಪ್ರತಿಯೊಬ್ಬ ರೈತನು ಬೆಳೆದಿರುವಂಥ ಬೆಳೆ ಸರಿಯಾದ ಟೈಮಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಅವನು ಸಂಕಷ್ಟಕ್ಕೆ ಈಡಾಗ್ತಾನೆ. ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಲೋನ್ನ ಪಡ್ಕೊಳ್ಳೋದಾಗಿರ್ಬೋದು ಅಥವಾ ಕೈ ಸಾಲನ್ನು ಪಡ್ಕೊಳ್ಳೋದಾಗಿರ್ಬೋದು. ಈ ರೀತಿ ಸಾಲನ ಪಡ್ಕೊಂಡು ಆ ಒಂದು ಬೆಳೆಗೆ ಯಾವತ್ತು ಬೆಲೆ ಸಿಗತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ಇನ್ನೇನು ಬೆಳೆ ಕಟಾವಾಗುವಂಥ ಟೈಮಲ್ಲಿ ಜೋರು ಮಳೆ ಬರೋದಾಗಿರ್ಬೋದು ಅಥವಾ ಬೆಂಕಿ ಹತ್ಕೊಂಡು ಆ ಒಂದು ಬೆಳೆ ನಾಶವಾಗೋದಾಗಿರ್ಬೋದು ಅಥವಾ ಪ್ರಾಕೃತಿಕ ವಿಕೋಪ ಉಂಟಾಗಿ ಆ ಒಂದು ಬೆಳೆ ನಷ್ಟ ಆಗಿರ್ಬೋದಾಗಿರ್ಬೋದು. ಈ ರೀತಿ ಸಮಸ್ಯೆಗಳಿಂದ ಆ ಒಂದು ಸಾಲನ ತೆಗೆದುಕೊಂಡಿರುವಂತಹ ಹಣನ ಮತ್ತೆ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಈ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತೇಳ್ಬಿಟ್ಟು ಕೇಂದ್ರ ಸರ್ಕಾರ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಬೆಳೆ ವಿಮೆ ಅಂತೇಳ್ಬಿಟ್ಟು ಈಗಾಗಲೇ ತಂದಿರುವಂಥದ್ದು. ಬೆಳೆ ವಿಮೆ ಅಂತ ಹೇಳಿದ್ರೆ ಬೆಳೆದಿರುವಂತಹ ಬೆಳೆಗಳಿಗೆ ಇನ್ಶೂರೆನ್ಸ್ನ ಮಾಡಿಸುವಂಥದ್ದು. ಇನ್ಶೂರೆನ್ಸ್ ಮಾಡಿಸೋದ್ರಿಂದ ನಿಮ್ಮ ಒಂದು ಬೆಳೆಯಲ್ಲಿ ಏನೇ ಹಾನಿ ಆದರೂ ಕೂಡ ನಿಮಗೆ ಇನ್ಶೂರೆನ್ಸ್ ಮೂಲಕ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಜಮಾ ಆಗುವಂಥದ್ದು ಸ್ನೇಹಿತರೆ. ಆನೆ ದಾಳಿ ಆಗಿರ್ಬೋದು ಅಥವಾ ಪ್ರಾಕೃತಿಕ ವಿಕೋಪ ಆಗಿರ್ಬೋದು ಅಥವಾ ಸಿಕ್ಕಾಪಟ್ಟೆ ಮಳೆ ಬಂದು ನಿಮ್ಮ ಒಂದು ಏನು ಬೆಳೆ ಹಾನಿ ಆಗೋದಾಗಿರ್ಬೋದು ಅಥವಾ ಮಳೆ ಬರ್ದೇನೆ ಬರಗಾಲ ಉಂಟಾಗಿ ನಿಮಗೆ ನಿಮ್ಮ ಒಂದು ಬೆಳೆಗೆ ಏನು ನೀರನ್ನು ತಲುಪಿಸ್ಬೇಕೋ ಆ ಒಂದು ನೀರನ್ನು ತಲುಪಿಸೋದಕ್ಕೆ ಆಗದೆ ಆ ಒಂದು ಬೆಳೆ ಒಣಗೋಗೋದಾಗಿರ್ಬೋದು. ಈ ರೀತಿ ಸಾಕಷ್ಟು ಸಮಸ್ಯೆಗಳು ರೈತರಿಗೆ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಬೆಳೆ ವಿಮೆ ಬಂದಿರುವಂಥದ್ದು. ಮುಂಚೆಲ್ಲ ರೈತರು ಸಾಲನ ಪಡ್ಕೊಂಡು ಆ ಒಂದು ಬೆಳೆ ಸರಿಯಾದ ಟೈಮ್ ಅವರಿಗೆ ಕೈಗೆ ಸಿಕ್ಕಿಲ್ಲ, ಬೆಲೆ ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಹೋಗಿ ಸೂಸೈಡ್ನ ಮಾಡ್ಕೊಳ್ಳೋದಾಗಿರ್ಬೋದು. ಈ ರೀತಿಯಾಗಿ ಸಾಕಷ್ಟು ಕೇಸ್ಗಳು ನೀವೆಲ್ಲರೂ ಕೂಡ ಕೇಳಿರ್ಬೋದು, ನೋಡಿರ್ಬೋದು. ಆದರೆ ಈಗ ಅವೆಲ್ಲದೂ ಕೂಡ ಕಂಪ್ಲೀಟ್ ಆಗಿ ಬಂದಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಬೆಳೆ ವಿಮೆ ಇದೆ. ಇನ್ ಕೇಸ್ ಏನಾದರೂ ನಾವು ನಮ್ಮ ಒಂದು ಬೆಳೆ ಏನಾದರೂ ಹಾನಿ ಆಗಿದ್ರೆ ಆ ಒಂದು ಹಾನಿಗೆ ಎಷ್ಟು ಸೂಕ್ತ ರೂಪದಲ್ಲಿ ಪರಿಹಾರ ಸಿಗಬೇಕು ಅಷ್ಟು ಹಣ ಕೇಂದ್ರ ಸರ್ಕಾರದಿಂದ ನಿಮ್ಮ ಅಕೌಂಟಿಗೆ ಜಮಾ ಆಗುವಂಥದ್ದು ಸ್ನೇಹಿತರೆ. ಇದಕ್ಕಾಗಿ ಈಗಾಗಲೇ ವೆಬ್ಸೈಟ್ ಕೂಡ ತೆರೆಯಲಾಗಿದೆ. ಹಾಗೆ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು ಎಲ್ಲ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಕಳೆದ ವರ್ಷ ಅಂದ್ರೆ 2025 2026ನೇ ಇಸವಿಯಲ್ಲಿ ಯಾರ್ಯಾರು ಬೆಳೆ ವಿಮೆನ ಮಾಡಿಸಿದ್ರು ಅಂತ ರೈತರ ಖಾತೆಗೆ ಹಂತವಾಗಿ
ಹಣ ಈಗ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹೌದು, ಹೋದ ವರ್ಷ ಮಾಡಿರ್ತಿರಲ್ಲ ಬೆಳೆ ವಿಮೆ, ಅಂತವರಿಗೆ ಈ ವರ್ಷ ಈಗಾಗಲೇ ಬೆಳೆ ವಿಮೆಯ ಹಣ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಯಾರ್ಯಾರಿಗೆ ಲಾಸ್ ಆಗಿದೆಯೋ ಅಂತವರಿಗೆ ಮಾತ್ರ. ಮೊದಲನೇದಾಗಿ ಸ್ನೇಹಿತರೆ, ಕಲಬುರಗಿ ಜಿಲ್ಲೆಗೆ ಈಗಾಗಲೇ ಹಣ ಜಮಾ ಆಗಿರುವಂಥದ್ದು 250 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹೌದು, ಒಂದೇ ಜಿಲ್ಲೆಗೆ 250 ಕೋಟಿ ರೂಪಾಯಿಯಷ್ಟು ಹಣ ಬಿಡುಗಡೆ ಆಗಿದೆ. ನೀವು ಯಾವ ಜಿಲ್ಲೆಯವರು ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಹಂತ ಹಂತವಾಗಿ ಪ್ರತಿ ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳಿಗೂ ಕೂಡ ಈ ಒಂದು ಹಣ ಜಮಾ ಆಗತ್ತೆ. ಆದ್ರೆ ನಿಮ್ಮ ಒಂದು ಬೆಳೆ ಏನಾದರೂ ನಷ್ಟ ಆಗಿದ್ರೆ ಮಾತ್ರ, ಪ್ರತಿ ವರ್ಷ ಏನು ಬೆಳೀತಾ ಇದ್ರೋ ಅದೇ ರೀತಿಯಾಗಿ ನೀವು ಬೆಳೆನ ಬೆಳ್ಕೊಂಡಿದ್ರೆ ನಿಮಗೆ ಹಣ ಜಮಾ ಆಗೋದಿಲ್ಲ, ಇನ್ಶೂರೆನ್ಸು ಕ್ಲೈಮ್ ಆಗೋದಿಲ್ಲ. ಈ ಸಲ ಮಳೆ ಕೊರತೆ ಸಾಕಷ್ಟು ಇರೋದ್ರಿಂದ ಮುಂದಿನ ವರ್ಷ ನಿಮಗೆ ಬೆಳೆ ವಿಮೆ ಸಾಕಷ್ಟು ಬರುವ ಚಾನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ತಪ್ಪದೆ, ಯಾರ್ಯಾರು ರೈತರಿದ್ರು ಅಂಥವರೆಲ್ಲರೂ ಕೂಡ ಈ ಒಂದು ಬೆಳೆ ವಿಮೆನ ಮಾಡಿಸ್ಲೇಬೇಕು. ಮಾಡಿಸೋದ್ರಿಂದ ನಿಮಗೆ ಏನು ನಷ್ಟ ಆಗ್ತಾ ಇದೆಯೋ ಆ ಒಂದು ಹಣನ ಸರ್ಕಾರವೇ ತುಂಬುತ್ತೆ ಸ್ನೇಹಿತರೆ. ಸಾಕಷ್ಟು ಜನರು ಬೆಳೆ ವಿಮೆ ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಆದರೆ ಬೆಳೆ ಕಟಾವು ಟೈಮಲ್ಲಿ ಆಗಿರ್ಬೋದು, ಅಥವಾ ನೀವು ಅಂದ್ಕೊಂಡ ರೀತಿಯಲ್ಲಿ ಬೆಳೆ ಬರ್ದಿರೋದಾಗಿರ್ಬೋದು, ಈ ರೀತಿ ಸಮಸ್ಯೆಗಳು ಆದರೆ ನಿಮ್ಗೆ ಯಾರೂ ಕೂಡ ₹1 ಹೆಲ್ಪ್ ಮಾಡೋದಿಲ್ಲ. ನೀವು ಎಷ್ಟು ಸಾಲನ ಪಡ್ಕೊಳ್ತೀರೋ ಅದರಲ್ಲಿ 1-2% ಅಷ್ಟು ಹಣ ಮಾತ್ರ ಕಟ್ಟುವಂಥದ್ದು ಈ ಒಂದು ಬೆಳೆ ವಿಮೆಗೆ. ನಿಮಗೇನು ಜಾಸ್ತಿ ಅಮೌಂಟ್ ಬರೋದಿಲ್ಲ ಸ್ನೇಹಿತರೆ, ತುಂಬಾ ಕಮ್ಮಿ ಮೊತ್ತದಲ್ಲಿ ಈ ಒಂದು ಬೆಳೆ ವಿಮೆ ಇರುತ್ತೆ. ಆದರೆ ನಿಮಗೆ ಸರ್ಕಾರದ ಕಡೆಯಿಂದ ಬರುವಂತ ಹಣ ಮಾತ್ರ ದೊಡ್ಡ ಮೊತ್ತದಲ್ಲಿರುತ್ತೆ. ಹಾಗಾಗಿ ತಪ್ಪದೆ ಎಲ್ಲರೂ ಈ ಒಂದು ಬೆಳೆ ವಿಮೆನ ಮಾಡಿಸಿ. ಹಾಗೆ ಈ ವರ್ಷದ ಬೆಳೆ ವಿಮೆ ಕಟ್ಟಿದ್ರೆ ನೀವು ಈ ತಿಂಗಳೇ ಲಾಸ್ಟು. ಹಾಗೆಯೇ ಈ ವರ್ಷದಲ್ಲಿ ನೀವು ಒಂದು ಇನ್ಶೂರೆನ್ಸ್ನ ಮಾಡಿಸ್ಬೇಕು, ಈ ಒಂದು ಬೆಳೆ ವಿಮೆನ ಮಾಡಿಸ್ಬೇಕಂತ ಹೇಳಿದ್ರೆ ಇದೇ ಜುಲೈ 31ನೇ ತಾರೀಕು ಲಾಸ್ಟ್ ಡೇಟು. ಅಷ್ಟರ ಒಳಗಾಗಿ ನೀವು ಕಡ್ಡಾಯವಾಗಿ ಬೆಳೆ ವಿಮೆನ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳಿಂದ ನೀವು ಬೆಳೆ ವಿಮೆ ಮಾಡಿಸ್ತೀನಿ ಅಂತ ಹೇಳಿದ್ರು ನಿಮಗೆ ಅವಕಾಶ ಇರೋದಿಲ್ಲ. ಈ ತಿಂಗಳು 31ನೇ ತಾರೀಕು ತನಕ ಲಾಸ್ಟ್ ಡೇಟು. ಅಷ್ಟರ ಒಳಗಾಗಿ ನೀವು ಯಾರ್ಯಾರು ವಿಮೆನ ಮಾಡಿಸಿಲ್ವೋ ಅಂತವರು ಈ ಒಂದು ವಿಮೆನ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಈ ವರ್ಷದಲ್ಲಿ ಸರಿಯಾಗಿ ಮಳೆ ಬೇರೆ ಬರ್ತಾ ಇಲ್ಲ. ಈ ವರ್ಷ ಬೆಳೆ ನಷ್ಟ ಸಾಕಷ್ಟು ಆಗಿರುತ್ತೆ ಸ್ನೇಹಿತರೆ. ಸೊ ಎಷ್ಟೋ ರೈತರು ಮಳೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಆಕಾಶ ನೋಡ್ಕೊಂಡು ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮಳೆ ಇಲ್ಲದ ಕಾರಣದಿಂದಾಗಿ ಅವರು ಯಾವ ಒಂದು ಬೆಳೆಗಳನ್ನು ಕೂಡ ಬೆಳೆಯೋದಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಕಡೆ ಇನ್ನು ಬರಗಾಲ ಉಂಟಾಗಿ ಒಂದು ಹನಿ ಮಳೆ ಕೂಡ ಬರ್ತಾ ಇಲ್ಲ. ಅಂಥವರೆಲ್ಲರೂ ಕೂಡ ಬೆಳೆ ವಿಮೆನ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಹಾಗೇನೆ ಈ ವರ್ಷದಿಂದ ಒಂದಿಷ್ಟು ಹೊಸ ರೂಲ್ಸ್ಗಳು ಕೂಡ ಇದೆ. ಅದೇನಂತ ಹೇಳಿದ್ರೆ ಸ್ನೇಹಿತರೆ, ಸಾಲಗಾರರು ಹಾಗೂ ಸಾಲಗಾರರಲ್ಲದ ವಿಮೆ ಅಂತ ಹೇಳ್ಬಿಟ್ಟು 2 ವಿಭಾಗಗಳಾಗಿ ಮಾಡಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಸರ್ಕಾರ ಹಾಗೂ ವಿಮಾ ಕಂಪನಿಗಳು 2 ಭಾಗವಾಗಿ ಮಾಡ್ಕೊಂಡಿದೆ. ಹೌದು, ಏನಿದು ಸಾಲಗಾರರು ಹಾಗೂ ಸಾಲಗಾರರಲ್ಲದ ವಿಮೆ ಅಂತ ಹೇಳಿದ್ರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಹೋದ ವರ್ಷ ವಿಮೆನ ಕಟ್ಟಿ ಈ ವರ್ಷ ನೀವು ಹಣನ ಪಡ್ಕೊಳ್ತಾ ಇದ್ರೆ ನಿಮ್ಮ ಒಂದು ಸ್ಟೇಟಸ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಹತ್ರ ಮೊಬೈಲ್ ಇದೆ ಅಂತ ಹೇಳಿದ್ರೆ ನೀವು ಗೂಗಲಿಗೆ ಹೋಗಿ ಸಂರಕ್ಷಣಾ ಅನ್ನೋ ವೆಬ್ಸೈಟ್ ಇರುತ್ತೆ. ಆ ಒಂದು ವೆಬ್ಸೈಟಿಗೆ ಹೋಗಿ ಅಲ್ಲಿ ಫಸ್ಟ್ ಪೇಜಲ್ಲೇ ಕೆಳಗಡೆ ಗೋ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಮಧ್ಯಭಾಗದಲ್ಲಿ ಚೆಕ್ ಸ್ಟೇಟಸ್ಸು ಅಂತ ಹೇಳ್ಬಿಟ್ಟು ಇರುತ್ತೆ. ಸೊ ನೀವು ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪ್ರಪೋಸಲ್ ನಂಬರ್ ಅಂತ ಹೇಳ್ಬಿಟ್ಟು ಇರುತ್ತೆ. ಹಾಗೆ ಅದ್ರ ಪಕ್ಕದಲ್ಲಿ ಮೊಬೈಲ್ ನಂಬರ್ ಅಂತ ಹೇಳ್ಬಿಟ್ಟು ಇರುತ್ತೆ. ಈಗಾಗಲೇ ಏನು ವಿಮೆನ ಕಟ್ಟಿದಿರೋ ಆ ಒಂದು ವಿಮೆ ಕಟ್ಟಿರುವಂತಹ ನಂಬರ್ ಇದ್ರೆ ಅಲ್ಲಿ ಕೆಳಗಡೆ ಎಂಟರ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ವಿಮೆಗೆ ಕೊಟ್ಟಿರುವಂತಹ ಮೊಬೈಲ್ ನಂಬರ್, ಇನ್ಶೂರೆನ್ಸ್ಗೆ ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಏನಿದೆಯೋ ಆ ಒಂದು ಮೊಬೈಲ್ ನಂಬರ್ನ ಆ್ಯಡ್ ಮಾಡಿ ಅದರ ಕೆಳಗಡೆ ಒಂದು ಕ್ಯಾಪ್ಚಾ ಕಾಣುತ್ತೆ. ಕ್ಯಾಪ್ಚಾನ ಎಂಟರ್ ಮಾಡಿ ಅಲ್ಲಿ ಸರ್ಚ್ ಆಲ್ ಸೀಸನ್ ಅಂತ ಹೇಳ್ಬಿಟ್ಟು ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಮಾಹಿತಿ ಬರುತ್ತೆ. ಯಾವ ವರ್ಷದಲ್ಲಿ ಯಾವ ಸೀಸನ್ನಲ್ಲಿ ಎಷ್ಟು ಹಣ ಬಂದಿದೆ, ಯಾವಾಗ ಬಂದಿದೆ, ಎಲ್ಲ ಡೀಟೇಲ್ಸು ಸ್ನೇಹಿತರೆ ಅಲ್ಲೇ ಇರುತ್ತೆ. ನಿಮ್ಮ ಒಂದು ಅಕೌಂಟು ಅಂದರೆ ನಿಮ್ಮ ಒಂದು ಇನ್ಶೂರೆನ್ಸ್ನ ಅಕೌಂಟು ಆ್ಯಕ್ಟಿವ್ ಇದೆಯಾ ಅಥವಾ ಇನ್ಆ್ಯಕ್ಟಿವ್ ಆಗಿದೆಯಾ, ಪ್ರತಿಯೊಂದು ಮಾಹಿತಿ ಕೂಡ ಅಲ್ಲೇ ಸಿಗುತ್ತೆ ಸ್ನೇಹಿತರೆ. ಹಾಗೆಯೇ ನಿಮ್ಮ ಬೆಳೆ ಸರಿಯಾಗಿ ಬಂದಿದೆ, ಬೆಳೆ ನಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ₹1 ಹಣ ಕೂಡ ಸಿಗೋದಿಲ್ಲ. ಹೌದು, ಇದೊಂದು ಮಾತ್ರ ಪ್ರಮುಖವಾಗಿ ತಿಳ್ಕೊಳ್ಬೇಕಾಗತ್ತೆ. ಎಷ್ಟೋ ಜನರು ಇನ್ಶೂರೆನ್ಸ್ನ ಕಟ್ತಾರೆ, ಆಮೇಲೆ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಕತೆ ಹೇಳಿ ಏನಾದರೂ ಹಣನ ಇಸ್ಕೊಳ್ಳೋದಕ್ಕಾಗತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ.
ಪ್ರತಿ ವರ್ಷ ಏನು ಮಳೆ ಬರಬೇಕು ಆ ಒಂದು ಮಳೆಯ ಲೆಕ್ಕಾಚಾರ ಈಗಾಗಲೇ ಸರ್ಕಾರಕ್ಕೆ ಇರುತ್ತೆ. ಹವಾಮಾನ ಇಲಾಖೆಯಲ್ಲೇ ಪ್ರತಿಯೊಂದು ಡೇಟಾ ಇರುತ್ತೆ ಸ್ನೇಹಿತರೆ. ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಊರಿನಲ್ಲಿ ನೀವು ಬೆಳೆದಿರುವಂತಹ ಭಾಗದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಬಂದಿದೆ, ಪ್ರತಿ ವರ್ಷ ಎಷ್ಟು ಪ್ರಮಾಣದಲ್ಲಿ ಮಳೆ ಬರ್ತಾ ಇತ್ತು, ಈ ವರ್ಷ ಎಷ್ಟು ಪ್ರಮಾಣದಲ್ಲಿ ಮಳೆ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂಡ ಲೆಕ್ಕಾಚಾರ ಹಾಕೊಳ್ತಾರೆ. ಮಳೆಯ ಕೊರತೆ ಏನಾದರೂ 30% ಕಡಿಮೆ ಇದ್ರೆ ಅಥವಾ 40% ಕಡಿಮೆ ಇದ್ರೆ ಆ 30% 40%ಗಳಿಗೆ ಎಷ್ಟು ವಿಮೆನ ಕೊಡಬೇಕು, ಎಷ್ಟು ನಷ್ಟ ಆಗಿದೆ, ಎಷ್ಟು ಬೆಳೆ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಅಂದಾಜು ಮಾಡಿ ಆ ಒಂದು ಅಂದಾಜಿನಲ್ಲಿ ನಿಮಗೆ ಇನ್ಶೂರೆನ್ಸ್ ಬರುವಂತದ್ದು ಸ್ನೇಹಿತರೆ. 100% ನಿಮಗೆ ಮಳೆ ಕೊರತೆ ಆಗಿದ್ರೆ 100% ಅಲ್ಲಿ ನಿಮಗೆ ಆ ಒಂದು ಬೆಳೆಗೆ ಎಷ್ಟು ಹಣ ಬರಬೇಕಾಗಿತ್ತು ಅಷ್ಟು ಹಣನ ನಿಮ್ಮ ಅಕೌಂಟಿಗೆ ಬೆಳೆ ವಿಮೆ ರೂಪದಲ್ಲಿ ನಿಮಗೆ ಬಂದು ತಲುಪುತ್ತೆ. ಇನ್ ಕೇಸ್ ನೀವೇನಾದ್ರೂ ಕರೆಕ್ಟಾಗಿ ಬೆಳೆ ಬೆಳೆದಿದ್ದೀರಾ, ಕರೆಕ್ಟಾಗಿ ಮಳೆ ಬಂದಿದೆ, ಕರೆಕ್ಟಾಗಿ ಕಟಾವಾಗಿದೆ, ಯಾವ ಸಮಸ್ಯೆ ಕೂಡ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ₹1 ಹಣ ಬರೋದಿಲ್ಲ ಸ್ನೇಹಿತರೆ. ಹೌದು, ನಿಮಗೆ ಹಣ ಬರುತ್ತೋ ಬಿಡುತ್ತೋ ಅನ್ನೋದಕ್ಕಿಂತ ನೀವೊಂದು ಇನ್ಶೂರೆನ್ಸ್ ಮಾಡೋದ್ರಿಂದ ನಿಮಗೆ ನಷ್ಟ ಆಗುವಂತ ಟೈಮಲ್ಲಿ ನೀವು ಈ ಒಂದು ಹಣನ ಪಡ್ಕೊಳ್ಬೋದು. ಇನ್ ಕೇಸ್ ನಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಒಳ್ಳೇದೇ ಅಲ್ವಾ. ನಷ್ಟ ಆದರೆ ಯಾರ ಹತ್ರ ಹೋಗಿ ಅಮೌಂಟ್ನ ಕೇಳ್ತೀರಾ? ಆ ಒಂದು ನಷ್ಟ ಆಗಿರುವಂಥ ಅಮೌಂಟನ್ನು ಮತ್ತೆ ಇನ್ಕ್ರೀಸ್ ಮಾಡಬೇಕಂತ ಹೇಳಿದ್ರೆ ಮತ್ತೊಂದು ವರ್ಷನೋ 2 ವರ್ಷನೋ ಬೆಳೆನ ಬೆಳಿಬೇಕಾಗತ್ತೆ. ಸೊ ಅಷ್ಟು ಸಾಲ ಆಗಿರುತ್ತೆ. ಹಾಗಾಗಿ ಈ ಒಂದು ವಿಮೆ ಜಾಸ್ತಿ ಏನೂ ಆಗೋದಿಲ್ಲ, 1% 2% ಅಷ್ಟೇ ಇರುತ್ತೆ ಸ್ನೇಹಿತರೆ, ನೀವು ತೆಗೆದುಕೊಂಡಿರುವಂತಹ ಸಾಲ ಏನಿದೆಯೋ ಅದರಲ್ಲಿ. ಓಕೆ ಸ್ನೇಹಿತರೆ, ಇದಿಷ್ಟು ಸ್ಟೇಟಸ್ನ ಚೆಕ್ ಮಾಡೋದಾಗಿರ್ಬೋದು. ಈಗ ನಿಮಗೆ ಇರುವಂಥ ಡೌಟು ಕೊನೆಯದಾಗಿ ಸಾಲಗಾರರು ಹಾಗೂ ಸಾಲಗಾರರಲ್ಲದ ವಿಮೆ ಅಂತ ಹೇಳ್ಬಿಟ್ಟು ಈ ವರ್ಷ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಈಗಾಗಲೇ ಕೇಂದ್ರ ಸರ್ಕಾರ ಆಗಿರ್ಬೋದು ಹಾಗೆ ವಿಮಾ ಕಂಪನಿಗಳಾಗಿರ್ಬೋದು ಈ ಎರಡೂ ಸೇರಿ 2 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಸಾಲಗಾರರು ಅಂತ ಹೇಳಿದ್ರೆ ನೀವು ಯಾವ ಬ್ಯಾಂಕಿನಲ್ಲಿ ನೀವು ಎಷ್ಟು ಹಣನ ಪಡ್ಕೊಂಡಿದ್ದೀರಾ ಹಾಗೆ ಯಾವ ಬೆಳೆಗೆ ಹಣನ ಪಡ್ಕೊಂಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಭತ್ತನ ಬೆಳೆಯೋದಕ್ಕೆ ಈಗಾಗಲೇ ಒಂದು ಬ್ಯಾಂಕಿಗೆ ಹೋಗಿ ಸಾಲನ ಪಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ನೀವು ಈಗಾಗಲೇ ಕಬ್ಬು ಬೆಳೆದಿರ್ತೀರಾ, ಆ ಒಂದು ಕಬ್ಬು ಬೆಳೆಯಲ್ಲಿ ನಷ್ಟವಾಗಿರುತ್ತೆ. ಆ ಒಂದು ನಷ್ಟನ ತುಂಬೋದಕ್ಕೆ ಈಗಾಗಲೇ ವಿಮಾ ಕಂಪನಿ ಹತ್ರ ಕೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ₹1 ಹಣ ಜಮಾ ಆಗೋದಿಲ್ಲ. ನೀವು ಭತ್ತನ ಬೆಳೆಯೋದಕ್ಕೆ ಈಗಾಗಲೇ ಸಾಲ ಮಾಡಿದ್ರೆ ಆ ಒಂದು ಭತ್ತದಲ್ಲಿ ಏನಾದರೂ ಲಾಸ್ ಆಗಿದ್ರೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಆಗುವಂಥದ್ದು. ನಿಮಗೆ ರಾಗಿ, ಜೋಳ ಅಥವಾ ಹತ್ತಿ ಈ ರೀತಿಯಾಗಿ ಸಾಕಷ್ಟು ಬೆಳೆಗಳನ್ನು ಬೆಳೆದಿರ್ತೀರಾ, ಬೇರೆ ಬೆಳೆಗಳಿಗೆ ನಿಮಗೆ ₹1 ಹಣ ಬರೋದಿಲ್ಲ. ನೀವು ಬೆಳೆದಿರುವಂಥ ಬೆಳೆ ಯಾವುದು, ಯಾವ ಬೆಳೆ ನಾವು ಬೆಳಿತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಬ್ಯಾಂಕ್ಗಳಿಗೆ ಹೇಳಿರ್ತಿರೋ ಆ ಒಂದು ಹೇಳಿರುವಂತಹ ಬೆಳೆಗಳಿಗೆ ಮಾತ್ರ ಇನ್ಶೂರೆನ್ಸು ಕ್ಲೈಮ್ ಆಗುವಂಥದ್ದು ಸ್ನೇಹಿತರೆ. ಬೇರೆ ಬೆಳೆಗಳಿಗೆ ಇನ್ಶೂರೆನ್ಸು ಕ್ಲೈಮ್ ಆಗೋದಿಲ್ಲ. ಸೊ ಹಾಗಾಗಿ ಸಾಲಗಾರರು ಹಾಗೆ ಸಾಲಗಾರರಲ್ಲದ ವಿಮೆ ಅಂತೇಳ್ಬಿಟ್ಟು ಮಾಡಿದೆ. ಓಕೆ, ನೀವು ಬ್ಯಾಂಕ್ನಲ್ಲಿ ಸಾಲನ ಪಡ್ಕೊಂಡಿದ್ದೀರಾ, ಯಾವ ಒಂದು ಬೆಳೆ ಅಂತೇಳ್ಬಿಟ್ಟು ಕೂಡ ಹೇಳಿದ್ದೀರಾ, ಆ ಒಂದು ಬೆಳೆಗೆ ಸಾಲನ ಪಡ್ಕೊಂಡಿರ್ತೀರಾ. ಕೆಲವೊಂದಿಷ್ಟು ಜನಗಳಿಗೆ ಈಗಾಗಲೇ ಹಣ ಜಾಸ್ತಿ ಇರುತ್ತೆ, ಕೆಲವೊಂದಿಷ್ಟು ರೈತರುಗಳು ಕೂಡ ಸಾಲನ ಪಡ್ಕೊಳ್ಳೋದಕ್ಕೆ ಹೋಗಿರೋದಿಲ್ಲ, ಬ್ಯಾಂಕ್ಗಳಿಗೆ ಹೋಗೇ ಇರೋದಿಲ್ಲ, ಅವ್ರ ಹತ್ರನೇ ಹಣ ಇರುತ್ತೆ. ಆ ಒಂದು ಹಣದಲ್ಲೇ ಬೆಳೆನ ಬೆಳೆಸಿರ್ತಾರೆ ಅಥವಾ ಈ ಒಂದು ಬೆಳೆನ ಬೆಳೆಯೋದಕ್ಕೆ ಅವರ ಬಳಿ ಹಣ ಇರುತ್ತೆ. ಆದರೆ ಅಂಥವರು ಎಲ್ಲಿ ಹೋಗಿ ಈ ಒಂದು ಬೆಳೆ ವಿಮೆನ ಮಾಡಿಸ್ಬೇಕು ಅಂತ ಹೇಳಿದ್ರೆ CSC ಸೆಂಟರ್ ಆಗಿರ್ಬೋದು, ಗ್ರಾಮ1 ಆಗಿರ್ಬೋದು ಅಥವಾ ಕೃಷಿ ಕೇಂದ್ರಗಳಿಗೆ ಹೋಗಿ ನೀವು ಈ ಒಂದು ಇನ್ಶೂರೆನ್ಸ್ನ ಮಾಡಿಸ್ಬೇಕಾಗತ್ತೆ. ಹೌದು, ನೀವು ಇನ್ಶೂರೆನ್ಸ್ ಮಾಡಿಸೋದ್ರಲ್ಲೂ 2 ರೀತಿ ಅದೇ. ನಾನು ಹೇಳದ್ನಲ್ಲ, ಈಗ ಸಾಲ ಮಾಡಿದ್ರೆ ನೀವು ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಇನ್ಶೂರೆನ್ಸ್ನ ಕಟ್ಟಬೇಕಾಗತ್ತೆ. ಸಾಲ ಮಾಡಿಲ್ಲ ಅಂತ ಹೇಳಿದ್ರೆ CSC ಸೆಂಟರ್ ಆಗಿರ್ಬೋದು, ಗ್ರಾಮ1 ಆಗಿರ್ಬೋದು, ಕೃಷಿ ಕೇಂದ್ರ ಆಗಿರ್ಬೋದು, ಈ 3 ಸೆಕ್ಟರ್ಗಳಲ್ಲಿ ನಿಮಗೆ ಬೆಳೆ ವಿಮೆನ ಮಾಡಿಸ್ಕೊಳ್ತಾರೆ. ಅಲ್ಲೇ ನೀವು ಇನ್ಶೂರೆನ್ಸ್ನ ಕಟ್ಟಬಹುದು ಸ್ನೇಹಿತರೆ. ಓಕೆ, ಇದಿಷ್ಟು ಬೆಳೆ ವಿಮೆ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ರೂ ಕೂಡ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇನ್ ಕೇಸ್ ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಹಿತಿನ ವಿಡಿಯೋ ಮಾಡಿ ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗವಾಗಿದ್ದರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.